ग्लानिर्भवति भारत अभ्युत्थानम् अधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृतां धर्म संस्थापनार्थाय संभवामि युगे युगे। ಶುಭೋದಯ. ಭಗವದ್ಗೀತೆ, ಭಗವಂತನ ಮಾತು. ಯಾವ ವಿಷಯವನ್ನು ನಾವು ಕೇಳಿ ಹಾಗೆ ಬಿಡುವುದಿಲ್ಲವೋ, ಅದು ಸಾಯುವ ತನಕವೂ ನೆನಪಿನಲ್ಲಿ ಉಳಿಯುವ ಮತ್ತು ಸತ್ತ ಮೇಲೂ ನಮಗೆ ಉಪಯೋಗಕ್ಕೆ ಬರುತ್ತದೋ ಅಂತಹ ವಿಷಯದ ಚಿಂತನೆಯೇ ಭಗವದ್ಗೀತೆ. ಗೀತೆ ಎಂಬುದು ಬರೀ ಗ್ರಂಥವಾಗಿ ಉಳಿದಿಲ್ಲ, ಅದು ಒಬ್ಬ ವ್ಯಕ್ತಿಗೆ ಒಂದು ದಿವ್ಯ ಔಷಧಿ ಅಂತೆ. ಅದು ಮನುಷ್ಯ ಜನ್ಮದ ಸಾರ್ಥಕತೆಗೆ ಮುಖ್ಯವಾದಂತಹ ವಿಷಯವಾಗಿ ಉಳಿದುಕೊಂಡಿದೆ. ಅದಕ್ಕೆ ಶಾಸ್ತ್ರಗಳಲ್ಲಿ ಹೇಳುತ್ತಾರೆ, ಗೀತಾ ಸುಗೀತ ಕರ್ತವ್ಯ ಕಿಮನ್ಸೇಮಿ ಶಾಸ್ತ್ರ ವಿಸ್ತರೈ ಅಂತ. ಇತರ ಎಷ್ಟೇ ಶಾಸ್ತ್ರಗಳನ್ನು ಓದಿದರೆ ಕೇಳಿದರೆ ಏನು ಪ್ರಯೋಜನ? ಭಗವದ್ಗೀತೆಯನ್ನು ಮನುಷ್ಯನಾದವನು ನಾವು ಕೇಳಲೇಬೇಕು. ಕಿವಿ ದೇವರ ಕೊಟ್ಟದ್ದು ಸಾರ್ಥಕವಾಗುತ್ತದೆ, ಮನಸ್ಸನ್ನು ದೇವರಿಗಿಟ್ಟದ್ದು ಸಾರ್ಥಕ. ಈ ಮನುಷ್ಯ ಜನ್ಮ ಈ ಭೂಮಿ ಮೇಲೆ ಬಂದದ್ದಕ್ಕೂ ಸಾರ್ಥಕ. ಶಾಸ್ತ್ರೇಶು ಭಾರತಂ ರಮ್ಯಂ. ಶಾಸ್ತ್ರ ಎಂದರೆ ಒಬ್ಬ ವ್ಯಕ್ತಿ ಹೇಗಿರಬೇಕು ಎಂಬುದು ಸಮಸ್ತ ಶಾಸ್ತ್ರಗಳ ಸಾರವೇ ಭಗವದ್ಗೀತೆ. ಮಧ್ವಾಚಾರ್ಯರು ಬಹಳ ಸುಂದರವಾಗಿ ಹೇಳುತ್ತಾರೆ ಭಗವದ್ಗೀತೆ ಬಗ್ಗೆ. ಮಹಾಭಾರತ ಅನ್ನುವಂಥದ್ದು ದೇವಲೋಕದ ಒಂದು ಕಲ್ಪವೃಕ್ಷ ಇದ್ದ ಹಾಗೆ. ಪಾರಿಜಾತ ವೃಕ್ಷ ಅದೇ ಕಲ್ಪವೃಕ್ಷ. ಮನುಷ್ಯನಿಗೆ ಏನೇನು ಬೇಕೋ ಎಲ್ಲವನ್ನೂ ಕೊಡುತ್ತದೆ ಮಹಾಭಾರತ. ಅದರಲ್ಲಿ ಅತ್ಯಂತ ಶ್ರೇಷ್ಠವಾದ ಅಂಗವೇ ಭಗವದ್ಗೀತೆ. ಸಕಲ ವೇದಗಳ ಉಪನಿಷತ್ತುಗಳ ಸಾರವೇ ಭಗವದ್ಗೀತೆ. 18ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಹೇಳುತ್ತಾನೆ, ಯಾರು ಈ ಭಗವದ್ಗೀತೆಯನ್ನು ಹೇಳುತ್ತಾರೆ, ಯಾರು ಇದನ್ನು ಕೇಳುತ್ತಾರೆ ಅಂತಹವರು ನನಗೆ ಬಹಳ ತುಂಬ ಇಷ್ಟವಾಗುತ್ತಾರೆ. ಭಗವದ್ಗೀತೆಯನ್ನು ತಿಳಿಯಲು ಬ್ರಾಹ್ಮಣರೇ ಬೇಕಾಗಿಲ್ಲ, ಶೂದ್ರರೂ ಬೇಕಾಗಿಲ್ಲ. ಬ್ರಾಹ್ಮಣ ಮತ್ತು ಶೂದ್ರ ಎಂಬ ಭೇದವಿಲ್ಲ. ಸ್ತ್ರೀ ಪುರುಷ ಭೇದ ಭಾವನೆ ಇಲ್ಲದೆ ಹುಡುಗ ಮುದುಕ ಪ್ರತಿಯೊಬ್ಬರೂ ಇದನ್ನು ತಿಳಿದುಕೊಳ್ಳಲೇಬೇಕಾದದ್ದು. ಅವನು ಕುರುಡಿ ಇರಲಿ, ಅವನು ಕಲ್ಮಶ ಹೃದಯದವನಿರಲಿ, ಡಕಾಯಿತಿಯಂಥ ಮನೋವೃತ್ತಿಯನ್ನು ಹೊಂದಿದವನಾಗಿರಲಿ, ಭಗವದ್ಗೀತೆಯನ್ನು ತಿಳಿದಾಗ ಆತನಲ್ಲಿ ಅಡಕವಾಗಿರ್ತಕ್ಕಂಥ ದುರ್ಗುಣಗಳು ತನ್ನ ದೇಹದಿಂದ ತನ್ನಷ್ಟಕ್ಕೆ ತಾನೇ ಪಕ್ಕಕ್ಕೆ ಸರಿದು ದೂರ ಓಡಿ ಹೋಗುತ್ತವೆ. ದುರ್ಗುಣಗಳ ನಾಶ ಆಗುತ್ತದೆ. ಭಗವದ್ಗೀತೆಯನ್ನು ಅಧ್ಯಯನ ಅಥವಾ ಕೇಳಿ ತಿಳಿದುಕೊಂಡರೆ ನಾನೇನು ಎಂಬುದು ನನಗೆ ಅರ್ಥವಾಗುತ್ತದೆ. ದೇವರೇನು ಅದು ಅರ್ಥವಾಗುತ್ತದೆ, ಉಳಿದವರೇನು ಅರ್ಥವಾಗುತ್ತೆ, ಈ ಜಗತ್ತೇನು ಅದು ಅರ್ಥವಾಗುತ್ತೆ, ಜೀವನ ಏನು ಅದು ಅರ್ಥವಾಗುತ್ತೆ. ಭಗವದ್ಗೀತೆ ಒಂದು ದೊಡ್ಡ ಧರ್ಮಶಾಸ್ತ್ರ ಗ್ರಂಥ. ಇದನ್ನೇ ಮಾಡು, ಅದನ್ನು ಮಾಡಬೇಡ, ಇದನ್ನು ಮಾಡಿದರೆ ನಿನಗೆ ಒಳ್ಳೆಯದಾಗ್ತದೆ, ಇದು ಸತ್ಯದ ದಾರಿ ಇದೆ, ಇದು ಅಸತ್ಯದ ದಾರಿ ಇದೆ ಅಂಥೇಳಿ ಇಂತಹ ಸಮಯದಲ್ಲಿ ನಿರ್ಧಾರಪೂರ್ವಕವಾಗಿ ತಿಳಿಸಿಕೊಡುವ ಶಾಸ್ತ್ರ ಭಗವದ್ಗೀತೆ. ಭಗವದ್ಗೀತೆಯು ಆರೋಗ್ಯ ಶಾಸ್ತ್ರ ಆಗಲಿ, ಮನಸ್ಶಾಸ್ತ್ರ, ರಾಜಕೀಯ ಶಾಸ್ತ್ರ, ಹಾಗೆ ನಾವು ಯಾವ ಶಾಸ್ತ್ರ ಅಭ್ಯಾಸ ಮಾಡಬೇಕೆಂದುಕೊಂಡು ಇರುತ್ತೇವೆಯೋ ಅವೆಲ್ಲವೂ ಭಗವದ್ಗೀತೆಯ ಗೀತಸಾರವೇ ಆಗಿರುತ್ತದೆ. ಭಗವದ್ಗೀತೆಗೆ ಅನಂತ ಮುಖಗಳು. ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳಿವೆ. ಮಹಾಭಾರತದಲ್ಲೂ ಕೂಡ 18 ಪರ್ವಗಳು, 18 ಜಯದ ಸಂಕೇತ. ಮನುಷ್ಯ ಅವಸಾನದಲ್ಲಿ ಇದ್ದಾಗ 4 ಗಗಗಳು,
ಬೇಕಾಗುತ್ತದೆ. ಒಂದು ಗೋವಿಂದನ ಸ್ಮರಣೆ, ಎರಡನೇದು ಗೋದಾನ, ಮೂರನೇದು ಗಂಗಾಜಲ. ನೀರು ಬಿಡ್ತಾರಲ್ಲ ಸಾಯೋದಕ್ಕಿಂತ ಮುಂಚೆ, ಅದು ಗಂಗಾಜಲ. ಕೊನೆಗೆ ಸಾಯುವಾಗ ನೆನಪಿಗೆ ಬರತಕ್ಕಂಥದ್ದು ಗೀತೆ, ಭಗವದ್ಗೀತೆಯ ಸಾರ. ಸೊ ಈ ರೀತಿ ಭಗವದ್ಗೀತೆಯ ಸಾರ ಎಲ್ಲ ಕಡೆಯೂ ಬರುತ್ತದೆ. ನೋಡಿ, ಈ ಭಗವದ್ಗೀತೆ ಎಷ್ಟು ಅದ್ಭುತ ಅನ್ನೋದನ್ನ ವ್ಯಾಸ ಮಹರ್ಷಿಗಳು ಶ್ರೀಕೃಷ್ಣನು ಅರ್ಜುನನಿಗೆ ಬೋಧಿಸ್ತಕ್ಕಂಥ ಜ್ಞಾನ ದೀವಿಗೆ. ಅದು ಹೇಗೆ? ಮೊದಲನೇ ಅಧ್ಯಾಯ ಇದು ಪೀಠಿಕೆ ಇದ್ದ ರೀತಿನಲ್ಲಿ ಮೊದಲನೇ ಅಧ್ಯಾಯ. ಎರಡನೇ ಅಧ್ಯಾಯದಿಂದ ಭಗವಂತನ ವಾಣಿ ಪ್ರಾರಂಭ. ಇಲ್ಲಿ ಒಬ್ಬ ಹುಟ್ಟು ಕುರುಡನ ಮೂಲಕ ಭಗವದ್ಗೀತೆಯನ್ನ ಪ್ರಾರಂಭಿಸ್ತಾರೆ ವ್ಯಾಸ ಮಹರ್ಷಿಗಳು. ಈ ಒಂದು ಭಗವಂತನ ವಾಣಿ ಎರಡನೇ ಅಧ್ಯಾಯದಲ್ಲಾದರೂ ಈ ಮೊದಲನೇ ಪೀಠಿಗೆ ನಾವು ತಿಳಿದುಕೊಳ್ಳಿಲ್ಲ ಅಂದರೆ ಅದು ನಮಗೆ ಎರಡನೇ ಅಧ್ಯಾಯ ಅರ್ಥ ಆಗೋದಿಲ್ಲ. ಹಾಗಾಗಿ ಈ ಒಂದು ಒಬ್ಬ ಹುಟ್ಟು ಕುರುಡನಿಗೆ ಒಬ್ಬ ದಿವ್ಯ ದೃಷ್ಟಿ ಹೊಂದಿರತಕ್ಕಂಥ ಸಂಜಯ ಹೇಳ್ತಕ್ಕಂಥ ಒಂದು ವಾಣಿನೇ ಗೀತಸಾರ. ಈಗ ಧೃತರಾಷ್ಟ್ರನ ಸಾರಥಿಯಾಗಿರ್ತಕ್ಕಂಥ ಸಂಜಯ ವೇದವ್ಯಾಸರ ಪರಮ ಶಿಷ್ಯ. ಈತನು ಈ ಯುದ್ಧದ ಎಲ್ಲ ಪೂರ್ಣ ವಿವರವನ್ನ ದಿವ್ಯ ದೃಷ್ಟಿಯ ಮೂಲಕ ಆತನ ಅರಮನೆಯ ಮಂದಿರದಿಂದ ಹೇಳ್ತಾ ಇರ್ತಾನೆ. ಇಲ್ಲಿ ಏನೇನು ನಡೀತದೆ ಯುದ್ಧ ಭೂಮಿನಲ್ಲಿ ಆ ಎಲ್ಲ ವಿಷಯವನ್ನು ಹೇಳ್ತಕ್ಕಂಥ ವಿಚಾರಗಳಿವೆ. ನಾನು ಈ ಭಗವದ್ಗೀತೆಯನ್ನ ಉಪನ್ಯಾಸ ಮಾಡಬೇಕು ಅಂತ ಹೇಳಿ ಮನಸ್ಸಿಗೆ ಬಂದಾಗ ಸರಿ, ಇದೆಲ್ಲ ನನ್ನ ಕೈಲಿ ಎಲ್ಲ ಆಗ್ತದೆ, ನಾನು ಹೇಗೆ ಮಾಡ್ಲಿಕ್ಕೆ ಸಾಧ್ಯ, ಶ್ಲೋಕಗಳು ಇವೆಲ್ಲ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ನಾನು ಚಿಂತೆ ಮಾಡಿದೆ. ಅನೇಕ ವಿಷಯಗಳು ನನ್ನ ಮುಂದೆ ಬಂದು, ಹಿಮಾಲಯ ಪರ್ವತ, ಬಟ್ ಹತ್ತುವಾಗ 2 ಕಾಲುಗಳು ಇರೋದಿಲ್ಲ. ಆದರೆ ಹಿಮಾಲಯ ಪರ್ವತ ಹತ್ತಿದಂಥ ಉದಾಹರಣೆಗಳು 2 ಕಾಲು ಇಲ್ಲದಂಥ ಇದೆ. ಅದು ನಮ್ಮ ಕರ್ನಾಟಕದ ಒಬ್ಬ ಮಹಿಳೆ ರೈಲ್ವೆನಲ್ಲಿ ಎತ್ತಿ ಎಸ್ದಾಗ ಡಕಾಯಿತರು ಆ ಕಾಲುಗಳೆರಡು ತುಂಡಾಗಿ ಹೋಗ್ತವೆ ರೈಲ್ವೆ ಹಳಿ ಮೇಲೆ. ಆದರೂ ಆ ಒಬ್ಬ ಮಹಿಳೆ ಬಿಡೋದಿಲ್ಲ, ಹಿಮಾಲಯ ಪರ್ವತ ಹತ್ತುತ್ತಾಳೆ. 2 ಕಾಲಿಲ್ದವರು ಹಿಮಾಲಯ ಪರ್ವತ ಹತ್ತುವಾಗ ನಮಗೆ 2 ಕಣ್ಣು, ಸಾಕಷ್ಟು ವಿಷಯಗಳು ಈಗ ನಮಗೆ ಮನವರಿಕೆ ಆಗಂತ ವೇಳೆನಲ್ಲಿ ಯಾಕೆ ನಾವು ಪ್ರಯತ್ನಿಸಬಾರ್ದು ಅಂದರೆ, ಹಲವಾರು ಯೋಚನೆಗಳು ಬಂದರೂ ಸಾಧ್ಯ ಆಗಲ್ಲ ಅಂತ ಅನಿಸಿದ್ರು ಕೂಡ ನಾನು ಸುಮ್ಮನಿದ್ರು ಭಗವದ್ಗೀತೆ ನನ್ನನ್ನು ಬಿಡ್ತಾ ಇಲ್ಲ. ಆದ್ದರಿಂದ ಭಗವದ್ಗೀತೆಯಲ್ಲಿ ನಾನು ಸಂಸ್ಕೃತ ವಿದ್ವಾಂಸನಲ್ಲ, ಪಂಡಿತನೂ ಅಲ್ಲ, ಪಾಮರನೂ ಅಲ್ಲ. ಆದರೆ ನಾನ್ಯಾರು? ನಾನು ಉತ್ಕಟ ಆಕಾಂಕ್ಷೆ ಉಳ್ಳವನು. ನಾನು ತಿಳಿದ ವಿಷಯವನ್ನು ನಿಮಗೆ ಉಣಬಡಿಸಬೇಕು ದಿನನಿತ್ಯ ಅಂತಕ್ಕಂಥ ಉತ್ಕಟಾಕಾಂಕ್ಷೆ ಇರ್ತಕ್ಕಂಥವ್ರು. ಆದ್ದರಿಂದ ಇಂದಿನಿಂದ ಈ ಭಗವದ್ಗೀತೆಯ ಸಾರ 700 ಶ್ಲೋಕಗಳಿವೆ, 18 ಅಧ್ಯಾಯಗಳಿವೆ. 700 ಶ್ಲೋಕಗಳನ್ನು ಅದರ ಅರ್ಥ ಮತ್ತು ಭಾವಾರ್ಥಗಳೊಂದಿಗೆ ತಮಗೆ ದಿನಕ್ಕೆ ಕನಿಷ್ಠ 10 ಶ್ಲೋಕಗಳನ್ನಾದರೂ ಹೇಳುತ್ತಾ ನಾನು ಈ ಉಪನ್ಯಾಸವನ್ನು ಮುಂದುವರಿಸಬೇಕು ಅಂತ ನಿರ್ಧರಿಸಿ ಇವಾಗ ಪ್ರಾರಂಭ ಮಾಡ್ತಾ ಇದ್ದೇನೆ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವಃ ಮಾಮಕಾಂ ಪಾಂಡವಶ್ಚೈವ ಕಿಮಕುರ್ವತ ಸಂಜಯ. ಧೃತರಾಷ್ಟ್ರನು, ಹೇ ಸಂಜಯ, ಯುದ್ಧಾಪೇಕ್ಷೆಯಿಂದ ನನ್ನ ಮಕ್ಕಳು ಮತ್ತು ಪಾಂಡವರು ಧರ್ಮಕ್ಷೇತ್ರದಲ್ಲಿ ಸೇರಿದ ನಂತರ ಏನು ಮಾಡಿದರು ಎಂದು ಕೇಳಿದನು. ಸಂಗ್ರಹವಾಗಿ ಹೇಳಿದ ಮತ್ತು ಬಹುಜನರು ಓದುವ ಧರ್ಮಶಾಸ್ತ್ರ ಭಗವದ್ಗೀತೆ. ಕೃಷ್ಣನ ಭಕ್ತರೊಬ್ಬರ ಸಹಾಯವನ್ನು ಪಡೆದು ಸೂಕ್ಷ್ಮವಾಗಿ ಪರಿಶೀಲಿಸುತ್ತಾ ಓದಿ ಸ್ವಪ್ರೇರಿತ ವ್ಯಾಖ್ಯಾನಿಗಳಿಲ್ಲದೆ ಅದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು ಎಂದು ಗೀತಾ ಮಹಾತ್ಮದಲ್ಲಿ ಹೇಳಿದೆ. ಅರ್ಜುನನು ಭಗವದ್ಗೀತೆಯನ್ನು ಕೃಷ್ಣನಿಂದಲೇ ನೇರವಾಗಿ ಕೇಳಿ ತಾನೇ ಉಪದೇಶವನ್ನು ಅರ್ಥ ಮಾಡಿಕೊಂಡ. ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವ ರೀತಿಗೆ ಇದೇ ಉದಾಹರಣೆ. ಇದು ಗೀತೆಯಲ್ಲೇ ಇದೆ. ಈ ಗುರು ಶಿಷ್ಯ ಪರಂಪರೆಯಲ್ಲಿ ಸ್ವಪ್ರೇರಿತ ವ್ಯಾಖ್ಯಾನವಿಲ್ಲದೆ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವ ಭಾಗ್ಯಶಾಲಿಯು ಎಲ್ಲ ವೇದಗಳ ಜ್ಞಾನದ ಅಧ್ಯಯನವನ್ನು, ಜಗತ್ತಿನ ಎಲ್ಲ ಧರ್ಮಗ್ರಂಥಗಳ ಅಧ್ಯಯನವನ್ನು ಮೀರುತ್ತಾನೆ.
ಇತರ ಧರ್ಮಗ್ರಂಥಗಳಲ್ಲಿ ಇರುವುದೆಲ್ಲವೂ ಓದುಗನಿಗೆ ಭಗವದ್ಗೀತೆಯಲ್ಲಿ ದೊರೆಯುತ್ತದೆ. ಜೊತೆಗೆ ಬೇರೆಲ್ಲೋ ದೊರೆಯದಿರುವುದು ಇಲ್ಲಿದೆ. ಇದು ಗೀತೆಯ ವಿಶಿಷ್ಟ ಸಾಧನೆ. ಇದು ಪರಿಪೂರ್ಣವಾದ ಧರ್ಮಶಾಸ್ತ್ರ, ಏಕೆಂದರೆ ಇದು ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನ ನೇರವಾದ ಮಾತು. ಮಹಾಭಾರತದಲ್ಲಿ ವರ್ಣಿಸಿರುವಂತೆ ಧೃತರಾಷ್ಟ್ರನು ಸಂಜಯನು ಚರ್ಚಿಸಿದ ವಿಷಯಗಳು ಈ ಸಿದ್ಧಾಂತದ ಮೂಲ ತತ್ವ. ಈ ಸಿದ್ಧಾಂತವು ಕುರುಕ್ಷೇತ್ರದ ರಣಭೂಮಿಯಲ್ಲಿ ರೂಪಿತವಾಯಿತು ಎಂದು ತಿಳಿಯಲಾಗಿದೆ. ವೇದ ಯುಗದಷ್ಟು ನೆನಪಿಗೆ ಮೀರಿದ ಪ್ರಾಚೀನ ಕಾಲದಿಂದ ಕುರುಕ್ಷೇತ್ರವು ಪವಿತ್ರವಾದ ಯಾತ್ರಾ ಸ್ಥಳವಾಗಿದೆ. ಶ್ರೀಕೃಷ್ಣನೇ ಭೂಮಿಯ ಮೇಲಿದ್ದಾಗ ಮಾನವ ಕುಲದ ಮಾರ್ಗದರ್ಶನಕ್ಕಾಗಿ ಇದನ್ನು ಹೇಳಿದ. ಧರ್ಮಕ್ಷೇತ್ರ, ಧಾರ್ಮಿಕ ವಿಧಿಗಳು ನಡೆಯುವ ಕ್ಷೇತ್ರ ಎನ್ನುವ ಶಬ್ದ ಮಹತ್ವದ್ದು. ಏಕೆಂದರೆ ಕುರುಕ್ಷೇತ್ರ ರಣರಂಗದಲ್ಲಿ ದೇವೋತ್ತಮ ಪರಮಪುರುಷನೇ ಅರ್ಜುನನ ಪಕ್ಷದಲ್ಲಿದ್ದ. ಕೌರವರ ತಂದೆಯಾದ ಧೃತರಾಷ್ಟ್ರನಿಗೆ ತನ್ನ ಮಕ್ಕಳು ಕಟ್ಟ ಕಡೆಗೆ ವಿಜಯವನ್ನು ಸಂಪಾದಿಸುತ್ತಾರೆಯೇ ಎನ್ನುವುದರಲ್ಲಿ ತೀವ್ರ ಸಂದೇಹವಿತ್ತು. ಅವನು ಸಂದೇಹಗ್ರಸ್ತನಾಗಿ ತನ್ನ ಸಹಾಯಕ ಸಂಜಯನನ್ನು ಅವರು ಏನು ಮಾಡಿದರು ಎಂದು ಪ್ರಶ್ನಿಸಿದ. ತನ್ನ ಮಕ್ಕಳು, ತನ್ನ ತಮ್ಮ ಪಾಂಡುವಿನ ಮಕ್ಕಳು ಘನಘೋರ ಸಮರಕ್ಕಾಗಿ ಕುರುಕ್ಷೇತ್ರ ರಣಭೂಮಿಯಲ್ಲಿ ನೆರೆದಿದ್ದರು ಎಂದು ಅವನಿಗೆ ಖಚಿತವಾಗಿ ತಿಳಿದಿತ್ತು. ಆದರೂ ಅವನ ಪ್ರಶ್ನೆ ಮಹತ್ವದ್ದು. ಅಣ್ಣ ತಮ್ಮಂದಿರ ಮಕ್ಕಳ ನಡುವೆ ರಾಜಿಯಾಗುವುದು ಅವನಿಗೆ ಇಷ್ಟವಿರಲಿಲ್ಲ. ಅವನು ರಣರಂಗದಲ್ಲಿ ತನ್ನ ಮಕ್ಕಳ ಅದೃಷ್ಟದ ಬಗ್ಗೆ ಖಚಿತವಾಗಿ ತಿಳಿಯಲು ಬಯಸಿದ್ದ. ವೇದಗಳಲ್ಲಿ ಕುರುಕ್ಷೇತ್ರವನ್ನು ಪವಿತ್ರ ಪೂಜಾ ಸ್ಥಳ, ಸ್ವರ್ಗದ ನಿವಾಸಿಗಳಿಗೂ ಪೂಜಾ ಸ್ಥಳ ಎಂದು ಹೆಸರಿಸಿದೆ. ಇಂತಹ ಸ್ಥಳವನ್ನು ಯುದ್ಧಕ್ಕಾಗಿ ಆರಿಸುವುದರಿಂದ ಈ ಪವಿತ್ರ ಕ್ಷೇತ್ರವು ಯುದ್ಧದ ಫಲಿತಾಂಶದ ಮೇಲೆ ಯಾವ ಭಾವವನ್ನು ಬೀರುವುದೋ ಎಂದು ಧೃತರಾಷ್ಟ್ರನಿಗೆ ಬಹಳ ಭಯವಿತ್ತು. ಅರ್ಜುನನು ಪಾಂಡುವಿನ ಇತರ ಮಕ್ಕಳು ಸ್ವಭಾವತಃ ಧರ್ಮಿಷ್ಠರಾದುದರಿಂದ ಪವಿತ್ರ ಕ್ಷೇತ್ರದ ಪ್ರಭಾವವು ಪ್ರಬಲವಾಗಿ ಅವರ ಪರವಾಗಿರುತ್ತದೆ ಎಂದು ಆತನಿಗೆ ತಿಳಿದಿತ್ತು. ಸಂಜಯನು ವ್ಯಾಸರ ಶಿಷ್ಯ. ಅವರ ಕೃಪೆಯಿಂದ ಆತನು ಧೃತರಾಷ್ಟ್ರನ ಮಂದಿರದಲ್ಲಿದ್ದಂತೆಯೇ ಕುರುಕ್ಷೇತ್ರ ಯುದ್ಧವನ್ನು ಕಾಣಲು ಸಮರ್ಥನಾದ. ಆದ್ದರಿಂದ ಧೃತರಾಷ್ಟ್ರನ ಯುದ್ಧಭೂಮಿಯಲ್ಲಿ ಏನಾಗುತ್ತದೆ ಎಂದು ಕೇಳಿದ. ಪಾಂಡವರು ಧೃತರಾಷ್ಟ್ರನ ಮಕ್ಕಳು ಒಂದೇ ಕುಟುಂಬದವರು. ಧೃತರಾಷ್ಟ್ರನ ಆಂತರ್ಯವು ಇಲ್ಲಿ ಬಯಲಾಗುತ್ತದೆ. ಉದ್ದೇಶಪೂರ್ವಕವಾಗಿ ತನ್ನ ಮಕ್ಕಳನ್ನು ಕುರುವಂಶದವರೆಂದು ಹೆಸರಿಸಿ ಪಾಂಡವರನ್ನು ಕುಟುಂಬದಿಂದ ಪಿತೃರಾಜ್ಯದಿಂದ ದೂರವಿರಿಸಿದ. ಪಾಂಡವಿನ ಮಕ್ಕಳ ವಿಷಯದಲ್ಲಿ ಧೃತರಾಷ್ಟ್ರನ ಖಚಿತವಾದ ನಿಲುವನ್ನು ಇದರಿಂದ ತಿಳಿಯಬಹುದು. ಧರ್ಮದ ಜನಕವೆನಿಸಿರುವ ಶ್ರೀಕೃಷ್ಣನೇ ಉಪಸ್ಥಿತನಾಗಿದ್ದ ಕುರುಕ್ಷೇತ್ರ ಒಂದು ಧರ್ಮಕ್ಷೇತ್ರವಾಗಿತ್ತು. ಅಲ್ಲಿ ಭತ್ತದ ಗದ್ದೆಯಲ್ಲಿ ಕಳೆಯನ್ನು ಕಿತ್ತೆಸೆಯುವ ಹಾಗೆ ದುರ್ಯೋಧನನಂತಹ ಅನಗತ್ಯವಾದ ಸಸ್ಯಗಳನ್ನು ಪ್ರಭು ಕಿತ್ತೆಸೆಯುತ್ತಾನೆ. ಅಲ್ಲದೆ ಯುಧಿಷ್ಠರನಂತಹ ನಾಯಕರನ್ನುಳ್ಳ ಧರ್ಮಿಷ್ಠರನ್ನು ಮತ್ತೆ ಪ್ರತಿಷ್ಠಾಪನೆ ಮಾಡುತ್ತಾನೆ. ಈ ನಿರೀಕ್ಷೆ ಪ್ರಸ್ತುತ ವಿಷಯಗಳ ಆರಂಭದಿಂದಲೇ ಇದೆ. ಐತಿಹಾಸಿಕ ಮತ್ತು ವೈದಿಕ ಪ್ರಾಮುಖ್ಯದ ಜೊತೆಗೆ ಧರ್ಮಕ್ಷೇತ್ರ, ಕುರುಕ್ಷೇತ್ರ ಎಂಬ ಶಬ್ದಗಳಿಗೆ ಈ ಮಹತ್ವವೂ ಇದೆ. ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವನೀಕಂ ಗೂಢಂ ದುರ್ಯೋಧನಾಸ್ತದಾ ಆಚಾರ್ಯ ಮುಪಸಂಗಮ್ಯ ರಾಜವಚನ ಬ್ರವೀತ್. ಸಂಜಯನು ಹೇಳಿದ, ರಾಜನೇ, ಪಾಂಡವರ ಸೇನಾ ವ್ಯೂಹವನ್ನು ವೀಕ್ಷಿಸಿ ರಾಜ ದುರ್ಯೋಧನನು ತನ್ನ ಗುರುಗಳ ಬಳಿಗೆ ಹೋಗಿ ಹೀಗೆಂದನು. ಭಾವಾರ್ಥ: ಧೃತರಾಷ್ಟ್ರನು ಹುಟ್ಟು ಕುರುಡ. ದುರಾದೃಷ್ಟವಶಾತ್ ಅವನು ಆಧ್ಯಾತ್ಮಿಕವಾಗಿಯೂ ಕುರುಡ. ಧರ್ಮದ ವಿಷಯದಲ್ಲಿ ತನ್ನ ಮಕ್ಕಳು ತನ್ನಷ್ಟೇ ಕುರುಡರು ಎಂದು ಅವನಿಗೆ ತಿಳಿದಿತ್ತು. ಹುಟ್ಟಿದಾಗಿನಿಂದ ಧರ್ಮಿಷ್ಠರಾಗಿದ್ದ ಪಾಂಡವರೊಡನೆ ತನ್ನ ಮಕ್ಕಳು ಒಪ್ಪಂದ ಮಾಡಿಕೊಳ್ಳಲು ಎಂದೂ ಸಾಧ್ಯವೇ ಇಲ್ಲ ಎಂದು ಅವನಿಗೆ ಖಚಿತವಾಗಿತ್ತು. ಆದರೂ ಅವನಿಗೆ ಯಾತ್ರಾ ಸ್ಥಳದ ಪ್ರಭಾವದ ಬಗ್ಗೆ ಅನುಮಾನವಿದ್ದೇ ಇತ್ತು. ರಣರಂಗದಲ್ಲಿ ಏನಾಯಿತು ಎಂದು ಕೇಳುವುದರಲ್ಲಿ ಧೃತರಾಷ್ಟ್ರನ ಉದ್ದೇಶವೇನು ಎಂದು ಸಂಜಯ ಅರ್ಥ ಮಾಡಿಕೊಳ್ಳಬಲ್ಲವನಾಗಿದ್ದ. ಆದುದರಿಂದ ಸಂಜಯನು ವಿಷಣ್ಣನಾಗಿದ್ದ. ರಾಜನಿಗೆ ಉತ್ಸಾಹ ಭರಿಸಲು ಬಯಸಿದ. ರಾಜನಿಗೆ ಅವನ ಮಕ್ಕಳು ಧರ್ಮಕ್ಷೇತ್ರದ ಪ್ರಭಾವದಿಂದ ಯಾವುದೇ ರೀತಿಯ ರಾಜಿಯನ್ನು ಮಾಡಿಕೊಳ್ಳುವುದಿಲ್ಲ ಎಂದು ಭರವಸೆ ನೀಡಿದ. ದುರ್ಯೋಧನನು ಪಾಂಡವರ ಸೇನಾ ಬಲವನ್ನು ವೀಕ್ಷಿಸಿದ ನಂತರ ಸನ್ನಿವೇಶವನ್ನು ವಾಸ್ತವವಾಗಿ ತಿಳಿಸಿಕೊಡಲು ಸೈನ್ಯಾಧಿಪತಿ ದ್ರೋಣಾಚಾರ್ಯರ ಬಳಿಗೆ ಹೋದ ಎಂದು ಹೇಳಿದ. ದುರ್ಯೋಧನನು ರಾಜನೆಂದು ಹೇಳಿದ್ದರೂ ಸನ್ನಿವೇಶವು ಗಂಭೀರವಾಗಿದ್ದುದರಿಂದ ಅವನು ಸೈನ್ಯಾಧಿಪತಿಗಳ ಬಳಿಗೆ ಹೋಗಬೇಕಾಯಿತು. ಆದುದರಿಂದ ಅವನಿಗೆ ರಾಜಕಾರಣಿಯಾಗುವ ಅರ್ಹತೆಯಿತ್ತು ಇತ್ತು. ಆದರೆ ದುರ್ಯೋಧನ ವ್ಯವಹಾರ ಕೌಶಲ್ಯಕ್ಕೆ ಪಾಂಡವರ ಸೇನಾ ವ್ಯೂಹವನ್ನು ಕಂಡಾಗ
ಆತನಿಗಾದ ಭಯವನ್ನು ಮುಚ್ಚಿಡಲಾಗಲಿಲ್ಲ. ಪಶ್ಚೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚ ಮೋಂ ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತ. ಆಚಾರ್ಯರೇ, ನಿಮ್ಮ ಚತುರ ಶಿಷ್ಯನಾದ ದ್ರುಪದನ ಮಗನು ಕೌಶಲ್ಯದಿಂದ ವ್ಯೂಹರೂಪವಾಗಿ ರಚಿಸಿರುವ ಈ ಪಾಂಡವ ಸೈನ್ಯವನ್ನು ನೋಡಿ. ವ್ಯವಹಾರ ಚತುರನಾದ ದುರ್ಯೋಧನನು ಶ್ರೇಷ್ಠ ಬ್ರಾಹ್ಮಣ ಸೈನ್ಯಾಧಿಪತಿಯಾದ ದ್ರೋಣಾಚಾರ್ಯನ ದೋಷಗಳನ್ನು ಎತ್ತಿ ತೋರಿಸಲು ಬಯಸಿದ. ಅರ್ಜುನನ ಹೆಂಡತಿ ದ್ರೌಪದಿ, ಅವಳ ತಂದೆ ದ್ರುಪದ, ದ್ರೋಣಾಚಾರ್ಯರಿಗೂ ದ್ರುಪದರಿಗೂ ಒಂದು ರಾಜಕೀಯ ಕಲಹವಾಯಿತು. ಕಲಹದ ಫಲವಾಗಿ ದ್ರುಪದನು ಒಂದು ಮಹಾಯಾಗವನ್ನು ಮಾಡಿ ದ್ರೋಣಾಚಾರ್ಯನನ್ನು ಕೊಲ್ಲಬಲ್ಲ ಮಗನನ್ನು ಪಡೆಯುವ ವರವನ್ನು ಗಳಿಸಿದ. ಇದು ದ್ರೋಣಾಚಾರ್ಯರಿಗೆ ಚೆನ್ನಾಗಿ ತಿಳಿದಿತ್ತು. ಆದರೂ ದ್ರುಪದನ ಮಗ ದುಷ್ಟದ್ಯುಮ್ನನಿಗೆ ಯುದ್ಧ ವಿದ್ಯೆಯನ್ನು ಕಲಿಸಲು ಅವರಿಗೆ ಒಪ್ಪಿಸಿದಾಗ ಉದಾರ ಮನಸ್ಸಿನ ಬ್ರಾಹ್ಮಣರಾಗಿ ಅವರು ತಮಗೆ ತಿಳಿದ ಎಲ್ಲ ಅಸ್ತ್ರ ಶಸ್ತ್ರ ರಹಸ್ಯಗಳನ್ನು ಅವನಿಗೆ ಹೇಳಿಕೊಡಲು ಹಿಂದೆಗೆಯಲಿಲ್ಲ. ಕುರುಕ್ಷೇತ್ರ ರಣಭೂಮಿಯಲ್ಲಿ ಈಗ ದುಷ್ಟದ್ಯುಮ್ನನು ಪಾಂಡವರ ಪಕ್ಷವನ್ನು ಸೇರಿದ್ದ. ಸೇನಾವ್ಯೂಹದ ರಚನೆಯ ಕಲೆಯನ್ನು ದ್ರೋಣಾಚಾರ್ಯರಿಂದ ಕಲಿತು ಈಗ ಅವನೇ ವ್ಯೂಹ ರಚನೆ ಮಾಡಿದ್ದ. ದ್ರೋಣಾಚಾರ್ಯರು ಸಮರದಲ್ಲಿ ಎಚ್ಚರದಿಂದಿದ್ದು ಯಾವ ರೀತಿಯಲ್ಲಿಯೂ ಬಿಗಿಸಡಿಲಿಸದಂತೆ ಇರಬೇಕೆಂಬ ಉದ್ದೇಶದಿಂದ ದುರ್ಯೋಧನನು ಅವರ ತಪ್ಪನ್ನು ಅವರಿಗೆ ತೋರಿಸಿಕೊಟ್ಟ. ಅವನಿಗೆ ಮತ್ತೊಂದು ಉದ್ದೇಶವೂ ಇತ್ತು. ದ್ರೋಣಾಚಾರ್ಯರು ತಮ್ಮ ಪ್ರೀತಿ ಶಿಷ್ಯರಾಗಿದ್ದ ಪಾಂಡವರ ವಿಷಯದಲ್ಲಿ ಇದೇ ರೀತಿ ಉದಾರವಾಗಿರಬಾರದು ಎಂದು ಎತ್ತಿ ಹೇಳಲು ಬಯಸಿದ. ಅರ್ಜುನನಂತೂ ದ್ರೋಣಾಚಾರ್ಯರ ಅತ್ಯಂತ ಪ್ರೀತಿಪಾತ್ರನಾದ ಮತ್ತು ತೀಕ್ಷ್ಣ ಬುದ್ಧಿಯ ಶಿಷ್ಯ. ಹಿಂದೆ ತೋರಿದಂತಹ ಔದಾರ್ಯವನ್ನೇ ಯುದ್ಧದಲ್ಲಿ ತೋರಿದರೆ ಅದರಿಂದ ಸೋಲಾಗುತ್ತದೆ ಎಂದು ದುರ್ಯೋಧನನು ಎಚ್ಚರ ಹೇಳಿದ. ಹತ್ರ ಶೂರ ಮಹೇಶ್ಮಾಸ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ. ಹೋರಾಟದಲ್ಲಿ ಭೀಮಾರ್ಜುನರಿಗೆ ಸಮಾನರಾದ ಅನೇಕ ವೀರ ಬಿಲ್ಲಾಲುಗಳು ಈ ಸೈನ್ಯದಲ್ಲಿದ್ದಾರೆ. ಯುಧಾನ, ವಿರಾಟ ಮತ್ತು ದ್ರುಪದರಂತಹ ಮಹಾರಥರಿದ್ದಾರೆ. ದ್ರೋಣಾಚಾರ್ಯರಿಗೆ ಯುದ್ಧ ಕಲೆಯಲ್ಲಿದ್ದ ಮಹಾಶಕ್ತಿಯ ಎದುರಿನಲ್ಲಿ ದುಷ್ಟದ್ಯುಮ್ನನು ಬಹುದೊಡ್ಡ ತಡೆಯೇನೂ ಆಗಿರಲಿಲ್ಲ. ಆದರೆ ಆತಂಕವನ್ನು ಉಂಟು ಮಾಡಬಲ್ಲ ಇತರರು ಅನೇಕರಿದ್ದರು. ಅವರಲ್ಲಿ ಪ್ರತಿಯೊಬ್ಬರೂ ಭೀಮಾರ್ಜುನರಷ್ಟೇ ದುರ್ಜಯರಾದ್ದರಿಂದ ಕೌರವರ ಜಯಕ್ಕೆ ಅಡ್ಡಿಯಾಗಬಲ್ಲರೆಂದು ದುರ್ಯೋಧನನು ಅವರನ್ನು ಹೆಸರಿಸುತ್ತಾನೆ. ಅವನಿಗೆ ಭೀಮಾರ್ಜುನರ ಶಕ್ತಿಯ ಅರಿವಿತ್ತು. ಆದ್ದರಿಂದ ಅವನು ಇತರರನ್ನು ಅವರೊಂದಿಗೆ ಹೋಲಿಸುತ್ತಾನೆ. ದೃಷ್ಟಕೇತುಶ್ಚೇಕಿತಾನಃ ಕಾಶಿರಾಜಸ್ತ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಶೈಬಶ್ಚ ನರಪುಂಗವ. ದೃಷ್ಟಕೇತು, ಚೇಕಿತಾನ, ಕಾಶಿರಾಜ, ಪುರುಜಿತ್, ಕುಂತಿಭೋಜ ಮತ್ತು ಶೈಬ್ಯನಂತಹ ನರಪುಂಗವರೂ ಇದ್ದಾರೆ. ಯುಧಾಮನ್ಯುಶ್ಚ ವಿಕ್ರಾಂತ ಉತ್ತಮೌಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥ. ಬಲಶಾಲಿ ಯುಧಾಮನ್ಯು, ಬಹುಶಕ್ತಿವಂತನಾದ ಉತ್ತಮೌಜ, ಸುಭದ್ರೆಯ ಮಗ, ದ್ರೌಪದಿಯ ಮಕ್ಕಳು ಇವರೆಲ್ಲ ಇದ್ದಾರೆ. ಇವರೆಲ್ಲ ಮಹಾರಥರು. ಅಸ್ಮಾಕಂ ತು ವಿಶಿಷ್ಟಾಯೇ ತಾನ್ನಿಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಹಾರ್ಥಂ ತಾನ್ ಬ್ರವೀಮೀಹಿತೇ. ಬ್ರಾಹ್ಮಣೋತ್ತಮರೇ, ನಿಮಗೆ ತಿಳಿಸಲೆಂದು ನನ್ನ ಸೈನ್ಯವನ್ನು ನಡೆಸಬಲ್ಲ ವಿಶೇಷ ಅರ್ಹತೆ ಇರುವ ನಾಯಕರ ವಿಷಯವನ್ನು ಹೇಳಬಯಸುತ್ತೇನೆ. ಭವಾನ್ ಭೀಷ್ಮಚ್ಚ ಕರ್ಣಚ್ಚ ಕೃಪಶ್ಚ ಸಮಿತಿಯಂ ಜಯಃ ಅಶ್ವತ್ಥಾಮ ವಿಕರ್ಣಚ್ಚ ಸೌದತ್ತಿಸ್ಥಿತೈವ ಚ. ತಾವು ಭೀಷ್ಮರು, ಕರ್ಣ, ಕೃಪ, ಅಶ್ವತ್ಥಾಮ, ವಿಕರ್ಣ, ಸೋಮದತ್ತನ ಮಗನಾದ ಭೂರಿಶ್ರವ ಇವರೆಲ್ಲ ಯಾವಾಗಲೂ ಯುದ್ಧದಲ್ಲಿ ವಿಜಯಿಗಳಾಗುವವರು. ದುರ್ಯೋಧನನು ಸದಾ ವಿಜಯಿಗಳಾಗುವ ಅಸಾಧಾರಣ ವೀರರನ್ನು ಹೆಸರಿಸುತ್ತಾನೆ. ವಿಕರ್ಣನು ದುರ್ಯೋಧನನ ತಮ್ಮ ಅಶ್ವತ್ಥಾಮನು ದ್ರೋಣಾಚಾರ್ಯರ ಮಗ. ಸೌಮದತ್ತಿ ಅಥವಾ ಭೂರಿಶ್ರವನು ಬಾಕ್ಲೀಕರ ಅರಸನ ಮಗ. ಕರ್ಣನು ಅರ್ಜುನನ ಮಲಹಣ್ಣ. ಪಾಂಡುರಾಜನನ್ನು ಕುಂತಿಯು ಮದುವೆಯಾಗುವ ಮೊದಲು ಅವಳು ಎತ್ತ ಮಗ.
ಕೃಪಾಚಾರ್ಯರ ಅವಳಿ ಸೋದರಿ ದ್ರೋಣಾಚಾರ್ಯರನ್ನ ಮದುವೆಯಾದಳು. ಹನ್ಯೇ ಚ ಭವಃ ಶೂರ ಮದತೇತ್ಯಕ್ತ ಜೀವಿತ ನಾನಾ ಶಸ್ತ್ರ ಪ್ರಹರಣ ಸರ್ವೇ ಯುದ್ಧ ವಿಶಾರದ. ನನಗಾಗಿ ಪ್ರಾಣವನ್ನೇ ಕೊಡಲು ಸಿದ್ಧರಾಗಿರುವ ಇನ್ನೂ ಅನೇಕ ಮಂದಿ ವೀರರಿದ್ದಾರೆ. ಅವರೆಲ್ಲ ವಿವಿಧ ಅಸ್ತ್ರ ಶಸ್ತ್ರಗಳನ್ನು ಹೊಂದಿರುವವರು, ಎಲ್ಲರೂ ಯುದ್ಧ ವಿಶಾರದರು. ಜಯದ್ರಥ, ಕೃತವರ್ಮ ಮತ್ತು ಶಲ್ಯರಂತವರ ವಿಷಯ ಹೇಳುವುದಾದರೆ ಅವರೆಲ್ಲ ದುರ್ಯೋಧನನಿಗಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಲು ಸಂಕಲ್ಪ ಮಾಡಿದ್ದಾರೆ. ಇದನ್ನೇ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಪಾಪ ಮಾಡಿರುವ ದುರ್ಯೋಧನನ ಪಕ್ಷವನ್ನು ಸೇರಿರುವುದರಿಂದ ಅವರೆಲ್ಲ ಕುರುಕ್ಷೇತ್ರ ಯುದ್ಧದಲ್ಲಿ ಸಾಯಬೇಕೆಂದು ಆಗಲೇ ನಿರ್ಧಾರವಾಗಿ ಹೋಗಿದೆ. ದುರ್ಯೋಧನನು ಮಾತ್ರ ಈ ಎಲ್ಲ ಸ್ನೇಹಿತರ ಬಲವು ಒಂದುಗೂಡಿರುವುದರಿಂದ ವಿಜಯವು ತನ್ನದೇ ಎಂದು ವಿಶ್ವಾಸ ಹೊಂದಿದ್ದಾನೆ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿಧಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ನಮ್ಮ ಶಕ್ತಿಯು ಅಳತೆಯನ್ನು ಮೀರಿದ್ದು. ತಾತ ಭೀಷ್ಮರಿಂದ ನಮಗೆ ಪರಿಪೂರ್ಣ ರಕ್ಷಣೆಯು ದೊರೆತಿದೆ. ಭೀಮನು ಎಚ್ಚರದಿಂದ ರಕ್ಷಿಸುತ್ತಿರುವ ಪಾಂಡವರ ಶಕ್ತಿಯಾದರೂ ಮಿತವಾದದ್ದು. ಇಲ್ಲಿ ದುರ್ಯೋಧನನು ಎರಡು ಸೈನ್ಯಗಳ ಶಕ್ತಿಯನ್ನು ಹೋಲಿಸಿ ಅಂದಾಜು ಮಾಡುತ್ತಿದ್ದಾನೆ. ಅದ್ವಿತೀಯ ಅನುಭವಶಾಲಿ ದಂಡನಾಯಕರಾದ ಪಿತಾಮಹ ಭೀಷ್ಮರೇ ಸಂರಕ್ಷಿಸುತ್ತಿರುವುದರಿಂದ ತನ್ನ ಸೈನ್ಯದ ಶಕ್ತಿಯನ್ನು ಅಳೆಯುವುದೇ ಸಾಧ್ಯವಿಲ್ಲ ಎಂದು ಅವನ ಭಾವನೆ. ಇದಕ್ಕೆ ಪ್ರತಿಯಾಗಿ ಪಾಂಡವರ ಸೇನೆಯನ್ನು ಸಂರಕ್ಷಿಸುತ್ತಿರುವವನು ಅಷ್ಟೊಂದು ಅನುಭವವಿಲ್ಲದ ಭೀಮ. ಭೀಷ್ಮರೊಂದಿಗೆ ಹೋಲಿಸಿದರೆ ಅವನು ಕಟ್ಟಿಗೆ ಸಮಾನ. ಆದ್ದರಿಂದ ಆ ಸೇನೆಯ ಶಕ್ತಿಯು ಮಿತವಾದದ್ದು. ತನಗೆ ಸಾವು ಬರುವುದೇ ಆದರೆ ತನ್ನನ್ನು ಕೊಲ್ಲುವವನು ಭೀಮನೇ ಎಂದು ದುರ್ಯೋಧನನಿಗೆ ಚೆನ್ನಾಗಿ ತಿಳಿದಿತ್ತು. ಆದ್ದರಿಂದ ಅವನಿಗೆ ಭೀಮನೆಂದರೆ ಯಾವಾಗಲೂ ಅಸೂಯೆ. ಆದರೆ ಭೀಮನಿಗಿಂತ ಬಹುಶ್ರೇಷ್ಠ ಸೇನಾ ನಾಯಕರಾದ ಭೀಷ್ಮರು ತನ್ನ ಕಡೆ ಇರುವುದರಿಂದ ತನಗೆ ವಿಜಯವೆಂಬ ದೃಢ ವಿಶ್ವಾಸ ಅವನಿಗಿತ್ತು. ತಾನು ಯುದ್ಧದಲ್ಲಿ ಜಯಶಾಲಿಯಾಗುತ್ತೇನೆ ಎನ್ನುವ ಅವನ ನಿರ್ಣಯಕ್ಕೆ ಆಧಾರವಿತ್ತು. 10 ಶ್ಲೋಕಗಳು, ಅದರ ವಿಚಾರಗಳನ್ನು ಹೇಳಿಯಾಗಿದೆ. ಈ ರಾಮಕೃಷ್ಣಯ್ಯ, ಮಧ್ಯಗ್ರಾಮ, ಪಾವಗಡ ತಾಲೂಕು.